ಪ್ರೇಯಸಿ ಜೊತೆ ಸೇರಿಕೊಂಡು ತಂದೆಯೊಬ್ಬ ತನ್ನ 7 ವರ್ಷದ ಮಗನಿಗೆ ಚಿತ್ರಹಿಂಸೆ ನೀಡಿದ ಆರೋಪದ ಮೇರೆಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ತಂದೆ ಹಾಗೂ ಆತನ ಪ್ರೇಯಸಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ನೊಂದ ಬಾಲಕನ ಸ್ಥಿತಿಗತಿಗಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಪರಿಶೀಲನೆ ನಡೆಸಿದೆ. ಕುಮಟಾ ತಾಲೂಕಿನ ಹೊಲನಗದ್ದೆ ನಿವಾಸಿಯಾದ ಚಿತ್ರ ನಾಯ್ಕರು 13 ವರ್ಷಗಳ ಹಿಂದೆ ಪಟ್ಟಣದ ಗುಂದಾ ನಿವಾಸಿಯಾಗಿದ್ದ ವಿಜಯ್ ನಾಯ್ಕರ ಜೊತೆ ಪ್ರೀತಿಸಿ ವಿವಾಹವಾಗಿದ್ದರು. ಇವರ ಸಂಸಾರಕ್ಕೆ ಸಾಕ್ಷಿಯಾಗಿ ಓರ್ವ ಪುತ್ರಿ ಮತ್ತು ಪುತ್ರ ಇದ್ದಾರೆ. ಇಬ್ಬರು ಮಕ್ಕಳಾದ ಬಳಿಕ ಸಂಸಾರದಲ್ಲಿ ಮೂಡಿದ ಬಿರುಕು 7-8 ತಿಂಗಳ ಹಿಂದೆ ವಿವಾಹ ವಿಚ್ಛೇದನದಲ್ಲಿ ಕೊನೆಗೊಂಡಿದೆ. ಇಬ್ಬರು ಮಕ್ಕಳ ಜವಾಬ್ದಾರಿಯನ್ನು ತಾಯಿಯಾದ ಚಿತ್ರ ವಹಿಸಿಕೊಳ್ಳದ ಕಾರಣ ಕೋರ್ಟ್ ತಂದೆಯಾದ ವಿಜಯ್ ನಾಯ್ಕರ ವಶಕ್ಕೆ ನೀಡಲಾಗಿತ್ತು. ಹೆಗಡೆ ಕ್ರಾಸ್ನ ವಿವೇಕನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಿಜಯ್ ತನ್ನ ಇಬ್ಬರು ಮಕ್ಕಳ ಜೊತೆಗೆ ಪ್ರೇಯಸಿಯಾದ ದೀಪಾ ಅವರನ್ನು ಕೂಡ ಇರಿಸಿಕೊಂಡಿದ್ದ. 7 ವರ್ಷದ ಬಾಲಕ ಅಪ್ಪನಿಗೆ ತನ್ನ ಅಮ್ಮ ಬೇಕೆಂದು ಹಠ ಮಾಡುತ್ತಿದ್ದ ಎನ್ನಲಾಗಿದೆ. ಇದೇ ಕಾರಣಕ್ಕೆ ಆ ಪುಟ್ಟ ಬಾಲಕನಿಗೆ ಹೊಡೆದು ಬಡಿದು ಚಿತ್ರಹಿಂಸೆ ನೀಡಲಾಗಿತ್ತು. ಈ ಬಗ್ಗೆ ಮಾಹಿತಿ ಪಡೆದ ಮಕ್ಕಳ ತಾಯಿ ಚಿತ್ರ ಅವರು ಪೊಲೀಸ್ ಭದ್ರತೆಯಲ್ಲಿ ಮಾಜಿ ಗಂಡನ ಬಾಡಿಗೆ ಮನೆಗೆ ತೆರಳಿ ನೋಡಿದಾಗ ತನ್ನ ಮಗ ಆ ಮನೆಯಲ್ಲಿ ಚಿತ್ರಹಿಂಸೆ ಪಡುತ್ತಿರುವುದು ಕಂಡುಬಂದಿದೆ. ತಕ್ಷಣ ತನ್ನಿಬ್ಬರು ಮಕ್ಕಳನ್ನು ಅಲ್ಲಿಂದ ಕರೆತಂದು ತಾಲೂಕು ಆಸ್ಪತ್ರೆಯಲ್ಲಿ ಮಗನಿಗೆ ಚಿಕಿತ್ಸೆ ಕೊಡಿಸಿ ತನ್ನ ತವರು ಮನೆಯಾದ ಹೊಲನಗದ್ದೆ ಬಂದಿದ್ದಳು. ಈ ಸಂಬಂಧ ತನ್ನ ಮಗನಿಗೆ ಚಿತ್ರಹಿಂಸೆ ನೀಡಿದ ಮಾಜಿ ಗಂಡ ಮತ್ತು ಆತನ ಪ್ರೇಯಸಿ ದೀಪಾ ವಿರುದ್ಧ ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದು ಆರೋಪಿಗಳಿಬ್ಬರು ಈಗ ಪರಾರಿಯಾದ ಮಾಹಿತಿ ಲಭಿಸಿದೆ. ಇನ್ನು ಬಾಲಕನ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ನಿರ್ವಾಹಕಿ ಸರೋಜಿನಿ ಮತ್ತು ಆಪ್ತ ಸಮಾಲೋಚಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಅವರ ಜೊತೆಗೂಡಿ ಹೊಲನಗದ್ದೆಗೆ ಭೇಟಿ ನೀಡಿ ಬಾಲಕನ ಜೊತೆ ಸಮಾಲೋಚನೆ ನಡೆಸಿದರು. ಬಾಲಕನನ್ನು ಕಾರವಾರದ ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸುವ ಉದ್ದೇಶದಿಂದ ಆಗಮಿಸಿದ್ದ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು ಬಾಲಕನನ್ನು ತಂದೆಯ ಬಾಡಿಗೆ ಮನೆ ಕರೆದುಕೊಂಡು ಹೋಗಿ ಪರಿಶೀಲನೆ ನಡೆಸುವವರಿದ್ದರು. ಆದರೆ ಬಾಲಕನ ತಂದೆ ಮತ್ತು ಆತನ ಪ್ರೇಯಸಿ ಪಲಾಯನಗೊಂಡಿದ್ದರಿಂದ ಅವರ ಮನೆಗೆ ಹೋಗಲು ಸಾಧ್ಯವಾಗಿಲ್ಲ ಎಂದು ಮಕ್ಕಳ ಕಲ್ಯಾಣ ಸಮಿತಿಯ ನಿರ್ವಾಹಕರು ತಿಳಿಸಿದ್ದಾರೆ. ಬಾಲಕನ ಪೋಷಣೆ ತಂದೆಯ ಸುಪರ್ದಿಗೆ ನೀಡಿರುವ ಬಗೆಗಿನ ದಾಖಲೆ ಪರಿಶೀಲಿಸಿ ಪಾಲಕರೊಂದಿಗೆ ಈ ಬಗ್ಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದೇ ಹೇಳಲಾಗುತ್ತಿದೆ. ಆದರೆ ಮಕ್ಕಳು ತನ್ನ ತಾಯಿ ಬಳಿ ಉಳಿದುಕೊಳ್ಳುವುದಾಗಿ ಹೇಳುತ್ತಿರುವುದರಿಂದ ತಾಯಿ ತನ್ನ ಮಕ್ಕಳ ಜವಾಬ್ದಾರಿಯನ್ನು ತಾನೇ ಹೊರುವುದಾಗಿ ತಿಳಿಸಿದ್ದಾರಂತೆ. ಆದರೆ ಮಕ್ಕಳ ಪೋಷಣೆಯ ಜವಾಬ್ದಾರಿಯನ್ನು ಖಾತ್ರಿಪಡಿಸಿಕೊಂಡ ಬಳಿಕ ಮಕ್ಕಳನ್ನು ಯಾರಿಗೆ ವಹಿಸಬೇಕೆಂಬುದನ್ನು ನಿರ್ಧರಿಸಲಾಗುವುದು. ಒಂದು ವೇಳೆ ತಂದೆ ತಾಯಿ ಮಕ್ಕಳ ಜವಾಬ್ದಾರಿ ವಹಿಸಿಕೊಳ್ಳದಿದ್ದಲ್ಲಿ ಇಂಥ ಮಕ್ಕಳಿಗಾಗಿ ಇರುವ ಸರ್ಕಾರಿ ವಸತಿ ನಿಲಯಕ್ಕೆ ಸ್ಥಳಾಂತರ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.